ಕಿಲೋಮೀಟರ್ ಗಟ್ಟಲೆ ಆಲದ ಮರ ಹಾಕಿದ್ದಾರೆ. ಇವತ್ತು ಸಾಲು ಮರದ ತಿಮ್ಮಕ್ಕ ನಮ್ಮ ಜೊತೆ ಇಲ್ಲ, ಆದರೆ ಆಲದ ಮರ ಇನ್ನೂ ಬದುಕಿದೆ, ಇನ್ನೂ ನೆರಳು ಕೊಡ್ತಾ ಇದೆ. ಅಲ್ಲಿ ಹೋದಾಗೆಲ್ಲ ಜನ ಹೇಳ್ತಾರೆ ಇದು ಸಾಲು ಮರದ ತಿಮ್ಮಕ್ಕನ ಮರ ಅಂತ ಹೇಳ್ಬಿಟ್ಟು. ಆ ತರದ ಒಂದು ನೆನಪಿಟ್ಕೊಳೋ ಅಂತ ಸಾಕ್ಷಿ ಗುಡ್ಡೆಯನ್ನ ನಿರ್ಮಾಣ ಮಾಡಿದಂತ ಒಬ್ಬ ತಾಯಿ ಸಾಲು ಮರದ ತಿಮ್ಮಕ್ಕನವರು. ಅವರಿಗೆ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅವರ ಹೆಸರಲ್ಲಿ ಪ್ರಶಸ್ತಿಯನ್ನ. ಒಳ್ಳೇದು, ಈ ತರ ಸಮಾಜಮುಖಿಯಾದಂತ ಕೆಲಸವನ್ನ ಮಾಡಿದಂತವ್ರಿಗೆ ಗೌರವ ನಾವ್ಯಾಕೆ ಸಲ್ಲಿಸಬಹುದು ಅಂದ್ರೆ ಇದ್ರ ಮುಖಾಂತರನೇ ಸ್ವಲ್ಪ ಅವ್ರ ನೆನಪು ಉಳಿಬೇಕು, ಸದಾ ಉಳಿಬೇಕು. ಅವರಿಗೆ ಪ್ರಶಸ್ತಿಗಳು ಲೆಕ್ಕನೇ ಇಲ್ಲ, ಅಷ್ಟು ರಾಜ್ಯ ಇರ್ಬೋದು, ಕೇಂದ್ರ ಇರ್ಬೋದು, ಎಲ್ಲ ಪ್ರಶಸ್ತಿಯನ್ನ ಅವರಿಗೆ ಕೊಟ್ಟಿದ್ದಾರೆ. ಪದ್ಮಶ್ರೀ ಕೂಡ ಬಂದಿದೆ, ನಾಡೋಜ ಪ್ರಶಸ್ತಿ ಬಂದಿದೆ. ನಾನು ಅವರ ಸರ್ಕಾರ ಕೂಡ ಅವರ ರಾಯಭಾರಿಗೆ ನೇಮಕ ಮಾಡಿದ್ದಾರೆ. ನಮ್ಮ ಬೇಲೂರು ನಮ್ಮ ಸುರೇಶ್ ಅವರು ನನಗೂ ಪತ್ರ ಕೊಟ್ಟಿದ್ದಾರೆ. ಅವರ ಸ್ಮಾರಕ ಅವರ ಹೆಸರಲ್ಲಿ ಒಂದು ಕೆಲಸ ಆಗಬೇಕು, ವಸ್ತು ಸಂಗ್ರಹಾಲಯ ಆಗಬೇಕು ಅನ್ನೋ ಮಾತನ್ನು ನಮ್ಮ ಸುರೇಶ್ ಅವರು ಕೂಡ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಅದನ್ನ ಘೋಷಣೆ ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಅವರ ಕುಟುಂಬ ಅಂತ ಹೇಳಿದ್ರೆ ನಾನು ಅವ್ರ ಕುಟುಂಬದವರಿಗೆ ಏನು ಸಲ್ಸಕ್ ಆಗಲ್ಲ. ನಾನು ಅವ್ರ ಕುಟುಂಬ ಅಂದ್ರೆ ಇಡೀ ಕರ್ನಾಟಕ ಅವ್ರ ಕುಟುಂಬ. ಕರ್ನಾಟಕದ ಜನ ಎಲ್ಲನೂ ಕೂಡ ದುಃಖ ವ್ಯಕ್ತ ಮಾಡಿದ್ದಾರೆ. ಅವರ ಅಭಿಮಾನಿಗಳಿಗೆ ನನ್ನ ಸಂತಾಪವನ್ನು ನಾನು ಸೂಚನೆ ಮಾಡ್ತಾ ಇದ್ದೀನಿ. ಇನ್ನು ಎಸ್ ಎಲ್ ಭೈರಪ್ಪನವರು